ಮಮ್ಮಿ ನೋಡಿ ಈ ಕಡೆ ನೋಡು ಕಣ್ಣು ಡ್ಯಾಮೇಜ್ ಆಗೈತಿ. ಹಂಗೆ ಪೇಪರ್ ಹೊಳಸಾಡಂಗಿಲ್ಲ ನಾವು ಆ ಕಡೆ ಸರ್ಬೇಕು ಈ ಪೇಪರ್ ಹೊಳಸಾಡ್ತಿ ಜಂಪ್ ಮತ್ತು ರೂಢಿ ಹಂಗೆ ಆಕೈತದ ಹಂಗೆ ರೂಢಿ ಆಕೈತಿ. ನೋಡು ಆಯ್ಕೆ ಜಂಪರ್ ಕಟ್ ಮಾಡೋನ್ಕೆ ಬಗಲ್ ಡ್ಯಾನ್ಸ್ ಆಗೈತೆ ಅದು. ಇಲ್ಲ ಅದು ಅದು ಪಂಚ್ಕೊಳ್ಳತ್ತದ ರೌಂಡ್ ಹೋಗಿ. ಇಲ್ಲ ಕಟ್ ಮಾಡ ಹಂಗೆ ಕಟ್ ಮಾಡಿದ್ರೆ ಅರ್ಬಿ ಹಂಗೆ ತಗೊಂಡ್ರೆ ಜಂಪರ್ ಬರ್ತೈತೆ. ನಾವು ಓಪನ್ ಮಾಡಿ ಏನು ಓಪನ್ ಮಾಡೋದನ್ನ ಆತ ಬ್ಯಾಕ್ ನೆಕ್. ಬ್ಯಾಕ್ ನೆಕ್ ಡಿಸೈನ್ ಆತಿಲ್ಲ. ರಾಟಿ ಬೇಗದಕ್ಕೆ ಸುಬ್ಬಿ ಅಳತಿಲ್ದ ಹಂಗೆ ಕಟ್ ಮಾಡಕ್ಕೆ ಎಲ್ಲರಿಗೂ ಆಕೈತಿ. ಅಳತಿ ಬೇಕಲ್ಲ, ಹೊಲಿಬೇಕಲ್ಲ ಅವನು. ಇದು ಯಾವ ಡಿಸೈನ್ ಅಂತ ನನಗೆ ಗೊತ್ತಾಗೋದು. ಉದ್ಧಾರ ಆಗುವ ಫೋನ್ ನೋಡಂದ್ರೆ ಫೋನ್ ಮಮ್ಮಿ ಫೋನ್ ಅಂತ ಬೈದಕ್ಕೆ ಇವತ್ತದ್ರ ಬ್ಲೌಸ್ ಕಟ್ ಮಾಡೋದೇನು ನೋಡ್ಕೊಳಕತ್ತ. ತಲ್ಯಾಗ ಉಳಿತನ ಅದ ಹೆಂಗೇನು ತಲ್ಯಾಗ ಉಳಿತ ಮುಂಚೆ ಹಿಡಿಗೆ ತಗೊಂಡ ಒಲ್ಯಾಗ ಕಾಶಿ ಬರೀ ಕೊಟ್ರ ಹಳೆ ಫಿಲ್ಮ್ನಾಗ ಬರೀ ಕೊಡ್ತಾರಲ್ಲ ಹಂಗೆ ಕೈಗೆ ಕಾಲಿಗೆ. ಅದು ಯಾಡು ಇಲ್ಲ ಎದರ್ದದ ಅದ್ರದನ ಅದ್ರದನ ಕೊಳ್ಳದ. ಅದು ಮೂರೇನು ಭುಜ ಭುಜ ಅದ ಒಬ್ಬೊಬ್ರದ್ದು 5 ಇರ್ತೈತಿ, ಒಬ್ಬೊಬ್ರದ್ದು 6 ಇರ್ತೈತಿ, ಒಬ್ಬೊಬ್ರದ್ದು 7 ಇರ್ತೈತಿ. ಅದು ಜಂಪರ್ ಹೆಂಗೆ ಇಲ್ಲಿ ನೋಡಿಲಿ, ಇಲ್ಲಿ ನೆಕ್ ಡಿಸೈನ್ ಐತಿಲ್ಲ ಇದು ಇಲ್ಲಿಂದ 4 ಇದ್ರೆ 4 ಇಟ್ಕೊಳ್ಳೋದು. 4 ಇರಂಗಿಲ್ಲ, ಕಡಿಮೆ ಆಕೈತಿ. 5 ಇದ್ರೆ 5 6 ನಂದು 6 ಇಟ್ಕೊಂಡಿರ್ತೇನೆ. 5 6 6 7 ಹಿಂಗೆ ಬರ್ತಾವೆ. ಅಲ್ಲಿಂದ ಜಂಪರ್ ಅಳತಿ ತೊಗೊಂಡು ಅಲ್ಲಿ ನೋಡಿ ಇಟ್ಕೋಬೇಕು. ಅಲ್ಲಿ ಪೂರ್ತಿ 6 ಐತದ 6 ಐತೆ. ಎಷ್ಟೈತೆ ಬ್ಯಾಕ್ ನೆಕ್ ಕಳದ ಬ್ಯಾಕ್ ನೆಕ್ 9 8 10 ಹಿಂಗೆ ಇರ್ತಾವೆ ಮುಂದೆ. ಹಂಗೆ ಅಜ್ಮಾಸ್ ಹೇಳಿನಿ ನಾನು ನಿನಗೆ. ಅದು ಹಿಂದೆ ಇರ್ತೈತಿಲ್ಲ. ನಾನು 6 ಹೇಳಿನ 8 ಆಗಿದ್ರಿ ಇದಕ್ಕಿತ್ತ. ಇದು ಅಷ್ಟೈತೆ 6 ಇರಂಗಿಲ್ಲ. ಇದು 5 ಇಟ್ಕೋಬೇಕು. 5 ಊರಿ ಇಟ್ಕೋಬೇಕು ಬಗಲ. ಇದು 6 ಐತಿ, ಇದು 5 ಐತಿ. ಹೊಳ್ಳಿ ಇದು ಅಲ್ಲಿದೇನು ಸಂಬಂಧ ಬರಂಗಿಲ್ಲ. ಹಂಗೆ ಹಿಂಗೆ ಹೊಡ್ಕೋಬೋದಾ? ಆಯ್ತು. ಇದು ಹಿಂಗೆ ಇದು ಹಿಂಗೆ ಇದು ಯಾವ ಇದು ಹಾಕ್ತೀವಿ ಜಂಪರ್ ಅದು ಪಂಚ್ಕೋಳ ಅಂತೇವೆ ನಾವು. ಪಂಚ್ಕೋಳ ಆ ಥರ ಒಂದು ರೌಂಡ್ ಮಾಡ್ಬೇಕಾದ್ರೆ ಹಿಂಗೆ ತಡಿ. ಈಗ ಬರಂಗಿಲ್ಲ ಇದು, ಈಗ ಬರಂಗಿಲ್ಲ. ಆಯ್ತು ಬಿಡ್ತೀನಿ ತಡಿ ಬನ್ನಿ. ಆಯ್ತು ನನ್ನ ಜಂಪರ್ ಬಂತು ಬಾ, ನಾನು ಮನೆಗೆ ಹಾಕ್ಕೊತೀನಿ. ಇಷ್ಟು ಪೇಪರ್ ಹಂಗ ತಗೊಳಕಿನ ಇದನ್ನ ತಗೊಂಬಿ ತಗೊಂಡ್ರ ಉಗಾ ಬರ್ತದ ಫುಲ್ ಹಾಕ್ಲಿ. ಇದೆಲ್ಲ ತೋರಕ್ ಕೂಡ ತಗೋ ಹಂಗಾರ ತಗೋ ಎಲ್ಲ ವಾದ್ಯ ಅಯ್ಯೋ ಜಗ್ ಅದನ್ನ ವಾಸನೆ ಜಗ್ಬೇಕು. ಅದನ್ನ ಮೂಗಿನಾಗ ತಗೋಬೇಕು. ತೆಗಿ ಕಡೆಗೆ ರಗ್ ತೆಗಿ. ವಾಂತಿ ಮಾಡಿ ಮಮ್ಮಿ ತೆಗಿ. ಮತ್ತೆ ಇಷ್ಟು ಹಾಕ್ತಾರ. ಅವಲೆಪ್ಪನ ರಗ್ ತೆಗೆದು ತಗೋ. ಹಂಗ ವಾಸನೆ ಮೂಗ್ ಯಾರು ಸರಳಾಕತ್ತೆ. ತಗೋ ಈ ನಮ್ಮನೆ ಹೌದು. ಮತ್ತೆ ಮೂಗಿನಾಗ ರಗ್ ತೆಗೆದು ತಗೋ. ಮೂಗು ಸರಳ ಆತಿಲ್ಲ. ಮೂಗಿಗೇನಾಗಿಲ್ಲ. ಮೂಗು ವಾಸನೆ ತಗೋಬೇಕಾದ್ರೆ ಮತ್ತ ಜಾಗ್ಬೇಕು. ರಗ್ ತೆಗೆದು ತಗೋ.
ರಗ್ ತಗದ ಜಾಗ ನೀನ ಕಡಿಮೆ ಆತ ಹಿಂಗ್ ಜಾಗ ಮುಂದೆ ಸುಮ್ಮನೆ ಬಿಡಾಕತ್ತೆ ಅವೆಲ್ಲ ಸುಮ್ಮನಿದ್ರಿಗೆ ಅದ್ರಾಗ ಕೇಳ್ತೀವಿ ತೆಗಿ ಚಾರ್ಲಿ ನಿನ್ನ ಮಾತಾಡ್ಸಕತ್ತೇನ ನಾ ಇಲ್ಲ ಆರಾಮಿಲ್ಲ ನೆಳ್ಳಾಕತ್ತೇನೆ ನಾನು ನೆಳ್ಳಾಕತ್ತೇನೆ ಹಾ ಚಾರ್ಲಿ ಮಾತಾಡ್ಸೋದು ಕೇಳಿಸಲ್ತ ಹಾ ಬಾರುವ ಮಾಡ್ತೀನಿ ಬರ್ತೀನಿ ಊಟನ ಹಾಕೋದ್ರಲ್ಲ ಹಿಂಗೆ ಬಾಳಪ್ಪ ಊಟ ಮಾಡ್ತಾನ ಫುಲ್ ಕೋಲ್ಡ್ ಆಗ್ಬಿಟ್ಟೈತಿ ದವಾಖಾನೆಗೆ ನಾವನ್ಯಾರು ದವಾಖಾನೆಗೆ ಹೋಗೋಣ ಅಂತಂದ್ರೆ ದವಾಖಾನೆಗೆ ಹೋಗಂಗಿಲ್ಲ ನಾವು ಸತ್ರು ಸಾಯಂಗಾದ್ರೂ ದವಾಖಾನೆಗೆ ಹೋಗಂಗಿಲ್ಲ ಡಿಸೈಡ್ ಮಾಡಿಬಿಟ್ಟೇವೆ ಓಯ್ ಬೇಬಿ ಹಿಟ್ಟು ಸರಿಸ್ಬೇಕಂತ 2 ದಿನ ಆತ ಮನ್ಯಾಗ ಸಜ್ಜಿಲ್ದಕ್ಕಾಗಿ ಅದು ಒಳಗೆ ಹಾಕ ಒಳಗೆ ಹಾಕ ಒಳಗೆ ಕದಿಲಿ ಇಲ್ಲೇ ಮುಕ್ಕೊಂಡು ಸಾರು ಬೆಚ್ಕ ಹಾಲು ತಗೊಂಬರ ರೊಟ್ಟಿ ಐತಿ ಅನ್ನ ಐತಿ ಸಾರು ಐತಿ ಮತ್ತೆ ರೊಟ್ಟಿ ಯಾಕೆ ಮಾಡ್ತಿತ್ತು ನುಚ್ಚಿನಾಗ ಇಟ್ಟು ಅದು ಖಾರ ಚಲೋ ಐತಿಲ್ಲ ನುಚ್ಚಿನಾಗ ಇಟ್ಟಿದ ಇಲ್ಲ ಹಿಟ್ಟ ಅಷ್ಟು ಹುಟ್ಟಾಗೈತೆ ಅದು ಸಾನ್ಸಿಯಲ್ ಇದನ್ನ ಮತ್ತೆ ಅದನ್ನ ಅಂತ ತೌಡ್ ಹಂಗೈತಿ ಮತ್ತೆ ಸಾನ್ಸಿದ್ರೆ ಹಿಂಗ್ಯಾಕೆ ತೌಡ್ರದತ್ತದ ನೋಡು ಹಂಗೈತಲ್ಲ ತೌಡ ತೌಡಿನ ಹಾಕಿನಿ ಅದು ಒಂದು ಜಾಲ್ ಇಟ್ಟಿತ್ಲ ಸಾನ್ಸಿಲ್ಲ ಹಂಗಾರ ನೋಡಿ ಬೆಳಗ ಹಂಗೈತಿ ತೌಡ ನಾನು ಬಿಟ್ಟು ಊಟ ಮಾಡಕತ್ತಾರ ನೋಡ್ರಿ ಇಬ್ರು ನಿನಗೆ ಆರಾಮಿಲ್ಲ ಅದಕ್ಕೆ ವಯಸ್ಸಾಗಿರ್ತೈತಿ ಊಟ ಮಾಡಬಾರ್ದನ ಅಂತಿದ್ದಲ್ಲ ವಯಸ್ಸಾಗೈತೆ ಬಿಟ್ಬಿಟ್ಟು ಹೋಗ್ಯಾರ ನನಗಿಂತ ನೆಗಟಿವ್ ದೋಸ ಬರ್ತಾವ ನಾ ತಲೆ ಕೆಡಿಸ್ಬೋದು ನಿನ್ನ ಶರೀರ ಗಟ್ಟಿ ಐತಳಪ್ಪ ನಮ್ಮ ಶರೀರ ಗಟ್ಟಿಲ್ಲ ನಾವು ಮದುವೆ ಒಮ್ಮೆ ತಾಯ್ಪಾಡಾಗಿ ದವಾಖಾನೆ ಅಡ್ಮಿಟ್ ಒಮ್ಮೆ ನೋಡ ಒಮ್ಮೆ ಮುಗ್ಕೊಂಡು ನಾನು ಮಾಡೇನಿಲ್ಲ ಎಲ್ಲ ತೆಗ್ದ ಮಾಡಿಲ್ಲ ಹೊಲ್ದಾಗ ಅಷ್ಟ ಮಾಡಿಲ್ಲ ಮನೆ ಮುಗಿಬೇಕಲ್ಲ ಇನ್ನು ತೆಗ್ದ ಬಿಟ್ಟೆನ ಬಾಂಡೆ ತಿಕ್ಕೇನು ಒಗ್ಯಾನ ಒಗ್ದೇನಿ ಮತ್ತು ಮಧ್ಯಾಹ್ನದಾಗ ನಾನು ಅಡುಗೆ ಹೋಗ್ಬೇಕಿಲ್ವ ಆಗ ಮುಂಜಾನಾಗ ಅಡ್ಗೆ ಮಾಡೇನಿ ಮಧ್ಯಾಹ್ನದಾಗ ಆಕಿನಿ ಸಂಜೆ ಮುಂದೆ ಆಕೆ ಹೋಗ್ದಾಳ ನೀನು ಹೋಗ್ತೀನ ನಾನು ಅಷ್ಟ ನಾ ಹಾಕ್ಕೊಂಡಾನಿ ಹೋಗಿ ದನ ಮೀಸ್ಬಂದಿ ಮಾತ್ರ ಸಂಜೆ ಮುಂದೆ ಹಾಲು ಹಿಂಡೇನಿ ಕಸ ಗುಡ್ಸೇನಿ ಈಗ ರೊಟ್ಟಿ ಎಷ್ಟು ಹಾಕಿ ಮಾಡ ತೊಂಬ ಹಾಲು ತೊಂಬ ನೀರು ಹಾಕೊಂಡು ತಿನ್ನಕತ್ತೆ ಎಷ್ಟು ಚಂದ ಆ ನಮ್ಮನೆ ಹಾಂ ಅವ್ ಕಮ್ಮನ್ ತಿಂದು ಬಂದಿರ್ತಾನಲ್ಲ ಅಲ್ಲಿ ಊರಾಗ ಮನ್ಯಾಗ ಅಡುಗೆ ಮಾಡಿ ಮನ್ಯಾಗ ರೊಟ್ಟಿ ಇಲ್ದಾಗ ರೊಟ್ಟಿ ಅಂತಿ ರೊಟ್ಟಿ ಮಾಡಿದಾಗ ರೊಟ್ಟಿ ತಿನ್ನೋ ಅಲ್ಲಿ ಈಗ ನಿನ್ನ ಸಂಬಂಧ ರೊಟ್ಟಿ ಮಾಡೈತಿಲ್ಲ ನಾವು ಅನ್ನ ಸಾರ ಉಂಡು ಬಿಡ್ತಿದ್ವಿ ನಾವು ಈ ನಮ್ಮನೆ ಅದ್ರ ಸಾರು ಎಲ್ಲೈತಿ ಸಪ್ಪನ್ ರೊಟ್ಟಿ ಏನಿಲ್ದ ರೊಟ್ಟಿ ಅಷ್ಟ ತಿನ್ನಕತ್ತಿ ನಾನು ಸಂಬಂಧ ಊಟಕ್ಕೆ ಏನು ಮಾಡಬಾರ್ದು ಅಂತ ಹೇಳ್ತೀನಿ ನಿನ್ನ ಸಂಬಂಧ ರೊಟ್ಟಿ ಮಾಡೈತಿ ಮತ್ತು ನಾವ್ಯಾಕೆ ರೊಟ್ಟಿ ಮಾಡ್ತಿದ್ವಿ ಅನ್ನ ಸಾರ ಉಂಡು ಬಿಡ್ತಿದ್ವಿ ಅಷ್ಟ
ಅದನ್ನು ಕಲಿಯಕ್ಲ ಗ್ಯಾಸಿನ ಮ್ಯಾಗ ನಮ್ಮ ಚಾರ್ಲಿ ನಮ್ಮ ಮನೆಯವ್ರ ಬಗಳಾಗತೈತಿ. ಯಾಕ ಅವ್ರು ಅಲ್ಲಿ ಹೊಲ್ದಾಗಿಂದ ಹೋಗಿ ಬಂದ್ರ ಚಾರ್ಲಿ ಹೆದರ್ಸ್ಬೇಡ. ಅಂದ್ರೆ ಮುಂಜಾನೆ ದೌಡ್ ಕಟ್ಟಿನ ಅದಕ್ಕದ ಊಟ ಹಾಕ್ಯಾಂಡ ಹಾಲು ಹಾಕಿ ಮತ್ತು ಆ ಹುಳ ಸಾಯಿಸೋದನ್ನ ಅದೊಂದು ಮನುಷ್ಯರ್ಗ ಅಲ್ಲೇ ಹೋತ್ ನೋಡೋದ ಮತ್ತು ಕಲ್ಲು ಅಂತೇಳಿ ಅಲ್ಲೈತಿ ನೀರಾಗ ಹೋಗ್ಯದನ್ನು. ಆಗ ಇವತ್ತ ಸ್ಪೆಷಲ್ ಗೊಂಜಾಳ ರೊಟ್ಟಿ ರೆಡಿ ಆಗತ್ತ ನೋಡ್ರಿ. ಗೊಂಜಾಳ ರೊಟ್ಟಿ ಅಂದ್ರೆ ಮತ್ತು ತಾಕತ್ ಇದ್ದವ್ರ ತಿನ್ಬೇಕ್ರಿ, ಮತ್ತು ಹಂತ ತಿಂತವ್ರ ತಿಂದ್ರೆ ಕೆಲಸ ಇಲ್ಲ. ಗೊಂಜಾಳ ಹಿಟ್ಟು ಹಾಕ್ಸೋಂಬಂದಾರ ನಮ್ಮ ಮನೆಯವ್ರ. ನುಚ್ಚಿನಾಗಿನ ಹಿಟ್ಟು ಆಗೈತಿ. ಇದಕ್ಕೇನು ಕಲರ್ ಹಾಕಿರಂಗಿಲ್ಲ, ಮತ್ತು ಕಲರ್ ಹಿಂಗೆ ಇರ್ತೈತಿ ಇದು ಹಿಟ್ಟಿಂದ. ಎಲ್ಲೋ ರೊಟ್ಟಿನ ಹೊಡ್ಲಿಕ್ಕಿಲ್ಲ. ಬಿಸಿ ಗೊಂಜಾಳ ರೊಟ್ಟಿ ಸದ್ಯಕ್ಕೆ ಇದ್ರೊಳಗೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೇನಿ. ಗೊಂಜಾಳ ರೊಟ್ಟಿ ಒಳಗೆ ಯಾವ ಪಲ್ಯ ಇದ್ರೂ ನಡಿತೈತಿ ನೋಡ್ರಿ. ಗೊಂಜಾಳ ರೊಟ್ಟಿ ಇರಲಿ, ಚಜ್ಜಿ ರೊಟ್ಟಿ, ಚಜ್ಜಿ ಪಲ್ಯದ, ಟಮಾಟಿ ಸಾರು ಇರಲಿ, ಚೌಳಿಕಾಯಿ ಇರಲಿ, ಯಾವ ಬೇಕಾದ ಪಲ್ಯ ಇರಲಿ, ಅಂದ್ರೆ ರೊಟ್ಟಿ ಒಂದು ಸ್ವಲ್ಪ ಸ್ವೀಟ್ ಬರ್ತೈತ್ರಿ. ಅದು ಸ್ವೀಟ್ನೆಸ್ ಬರ್ತದೆ. ಸ್ವೀಟ್ ಅಂದ್ರೆ ಬೆಲಚಿರ್ತೈತಿ, ಅದಕ್ಕೆ ರುಚಿ ಭಾಳ ಅದ. ಯಾವ ರೊಟ್ಟಿ ಇದ್ರು ಅದು, ಯಾವ ಪಲ್ಯ ಇದ್ರು ರುಚಿ. ಕಡಕ್ ರೊಟ್ಟಿ ಮಾಡ್ಲೆ ಮೆತ್ತಗೆ ಮಾಡ್ಲೆ, ನೀನು ಬೇಕಾದಂಗೆ ಮಾಡಪ್ಪ. ನಿನ್ಗೆ ಹೆಂಗೆ ಬೇಕು ಬನ್ನ. ಬೆಳಗ್ಗೆ ಮಹಾರಾಣಿ ಬಾ ರೊಟ್ಟಿ ಮಾಡ್ಬೇಕು ಕಿಚಿಗಚ್ಚಿ. ಹಾಂ, ನಿನ್ನಗೈತೆ ಸಾನಿಸ್ಲಾರ್ದ ರೊಟ್ಟಿ ಮಾಡುವ. ಈಗ ಮಾಡಕ್ಕ ನನಗೆ ಯಾರಿಗವ ಏನ ಜಗದ ಹಿಟ್ಟು ಹುಟ್ಟಾಗೈತಿ. ನುಚ್ಚಿನಾಗ ಹಿಟ್ಟು ಹುಟ್ಟಾಗೈತಿ. ಜಿಗಟ್ ಮನಗಂಡ ಜಿಗಟ್ ಅದ ಸಣ್ಣ ಆಗಿದ್ರೆ ರೊಟ್ಟಿ ಮನಗಂಡ ಹಾಕಿಟ್ಟು ಹಂಗೆ ಪ್ರದರ್ಶನ ಕೊಡೋಂಗೈತಿ. ಸಣ್ಣ ಚಂಗೈತಿದ್ದಳು ಸಾಣಿಸ್ಕೊಂಡ್ರೆ ಸಾನಿಸ್ಲಾರ್ದ ಮಾಡ್ಯಾವ. ನೀನು ಯಾಕೆ ಗ್ರೇಟ್. ಮತ್ತು ಸುಮ್ಮನೆ ಈ ಸಾನಿಸಿ ಮಾಡಿ ನಮ್ಮ ಮನೆ ಚಾಲು ಆಗೈತಿ. ರೊಟ್ಟಿ ಥರ ಬರ್ಬೇಕು ಯಾವಾಗಲೂ. ಬರ್ರಿ, ಗೊಂಜಾಳ ರೊಟ್ಟಿ ರೆಡಿ ಆಗಕತ್ತು. ಈಗ ನೀರು ಒಳಿಸಿ ಬಂದಾವ. ನಾವು ಗಬ 4 ರೊಟ್ಟಿ ತಿಂದು. ಬದ್ನಿಕಾಯಿ ಪಲ್ಯ ನನ್ನ ಗಂಡ ಮಾಡ್ತಾನೆ. ಅದನ್ನ ನೀನ ಮಾಡ್ಕೊಂತೀನಿ. ಹಾಂ ನಮ್ಮ ಯಜಮಾನ್ ನೀರು ಬಿಟ್ಟು ಊರಾಗ ಹೋಗಿದ್ರೆ ನೀರು ಹೊಳ್ಸಕ್ಕಂತ ಹೋದ್ನಿ. ಕಾಲು ತುಂಬ ಉಗ್ಗಾಡಿಷ್ಟು ಸೇರ್ಕೊಂಡ್ಬಿಟ್ಟವ. ಕಾಲು ತುಂಬ ಅಂದರೆ ಪ್ಯಾಂಟಿನ ತುಂಬ ನೋಡಿರಿ. ಇವನಿಷ್ಟು ತಕ್ಕೋಬೇಕಿನ್ನು ಕಾಣಿಸ್ತಿಲ್ಲ. ಹೋಗಿ ಮುಂದೆ ಇವು ಏನಾರು ಕೈಯಾಗ ಸೇರಿದ್ರು ಅಂದ್ರೆ ಬರಂಗೇನೂ ಇಲ್ಲ. ಸುಂಕಿರತ್ತಲ್ಲ. ಈಚೆ ಕಡೆ ಒಂದು ಸ್ವಲ್ಪ ತಕ್ಕೊಂಡೇನಿ. ಜೋರಾತನ ಹಬ್ಬ. ಎರಡು ಇನಿಚ್ ಇದಾವ, ಒಂದು ಇನಿಚ್ ಐತೆ ಅಂತ ಗೊತ್ತಿಲ್ಲ. ಎಷ್ಟು ಚಂದ ಆಟ ಆಡೋಕತೈತೆ ಅದು. ಕಾಣಿಸತ್ತ ನಿಮ್ಗೆ? ನಾನು ಮುಂದಕ್ಕೆ ಹೋದ್ರೆ ಓಡೋಗ್ಬಿಡ್ತತ್ತದು. ಉಲ್ಟಾ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಇವತ್ತು ಶಾಪಿಂಗ್ ಹೊಂಟೇವಿ. ಏನಂದ್ರೆ ಪಾರ್ಸಲ್ ಅಂತ ಹಾಕಿ
ನಾವು ಪ್ಯಾಕಿಂಗ್ ಮಾಡೇ ಹೋಯ್ತು, ಟೈಮ್ ಇರಲಿಲ್ಲ. ನಾಳೆ ರಾತ್ರಿ ಪ್ಯಾಕಿಂಗ್ ಮಾಡ್ಕೊಂಡು ಹಾಕಿದ್ರೆ ಅಂತೇಳಿ ಒಂದಿಟ್ಟು ಹಂಗೆ ಜಗತ್ತಾಗ ಎಲ್ಲದಕ್ಕ ಸುಮ್ಮನೆ ಇಲ್ಲಿ ಅಂತ ನಡ್ದೈತಿ. ಮತ್ತೆಲ್ಲ ಆಗಿದ್ರೆ ಉಳಿಸಿ ಕಳಿಸ್ತಿದಾರೆ ನಮ್ಗೆ. ಯಾವುದೂ ನೀಗುದಿಲ್ಲ ನಿಮ್ಗೆ, ಇಬ್ಬರಿಗೂ ಬಾಯಿ ಮಾಡ್ದು ಒಂದ ನೀಗ್ತೈತಿ. ಡೇಟ್ 18 ಬರೋದ ಅಲ್ಲೇ ಅದ್ರ ಕೆಳಗೆ ಬರೀ ಆತನ. ಮನೆಯಲ್ಲಿ ಸಿರ್ಸಿಂಗ್ ಹೋದಕ್ಕಿತ್ತ ನಾವು ಮಳೆ ಬಂತು ಓಡಾಡ್ಕೊತ ಹೊಂಟಿದ್ವಿ. ನಾವು ಬ್ಯಾಡ್ ಸರಿ 12-1 ಗಂಟೆ ಅಂದ್ರೆ ಅವಾಗಾರ ಬರ್ತಿರ್ತೀವಿ ನಾವು. ಅಲ್ಲಿ ನಮ್ಮದು ಬಿಟ್ಟು ಕೇಸ್ ಬಂದಿರ್ತೀವ, ಇಲ್ಲಿ ಬಂದು ಕುಂತು ಬರಿ ಅನ್ಕೋತ ನೀವು ಮಕ್ಕಳು ಬಿಟ್ಬಿಟ್ಟು ನಿಂತ್ಬಿಡು. ನಿಂಗೆ ತಿಂದ ಕೋಳಿ ಹೆಂಗೆ ಜೀರ್ಣಕ್ಕೈತೆ ಬೈಲಿಲ್ಲ ನಿಮಗೆ ಅಷ್ಟು ಚಂದ ಮಾಡ್ತೀರಿ ನೀವು. ಇನ್ನು ಅದನ್ನ ಹೆಂಗೆ ಹಿಡ್ಕೊಂಡು ಹೋಗ್ಬೇಕನ ಇದ್ರ ಗಾಡಿ ಮೇಲೆ ಹತ್ರ ಬಡ ಬಡ ಹತ್ರ ಪಟ್ ಪಟ್ ಹೋಗ್ಬಾರ್ದು. ಬಸ್ ಎತ್ತಂದು ಅದನ್ನ ಬರ್ತೀರಿ ಅಲ್ಲಿ. ಏನೇನು ಅದು ಲೋಕಾಪುರ ಮಂದಿ ಇಲ್ಲಿ ಮಾಡ್ತೈತೆ, ಹೊರಗೆ ಬಂದ ಮಂದಿ ಅಲ್ಲಿ ಮಾಡ್ತೈತೆ. ಇಲ್ಲಿ 2 ಗಂಟೆ ಆದತ್ತೇಳಿ ಊಟ ಮಾಡಿ ಬರ್ತಾನ್ರಿ ಅಂತಾರೆ ಅವ್ರು. ಹೌದು ಕರೆ. ಈಗ ನೋಡಿದ್ರೆ ಇವು ಸಣ್ಣ ಸಣ್ಣ ಇವು ಇಂಥವು RP ಎಲ್ಲ ಏನು IP ಎಲ್ಲ ಇವನು ತುಂಬ ಅವರು ಹೆಚ್ಚಿರ್ತಾರೆ. ಮತ್ತು ಅವ್ರನ್ನ ಹೆಂಗೆ ನಿಲ್ಲಿಸ್ಕೋತಾರೆ ಪಾಪ ಅವರು. ಸರಿ ಹೌದ್ರಿ. ಹಾಂ ಹಚ್ತೇನೆ ರೀ. ಸರಿ ಹಾಂ ರೀ. ಸಂತಿಗೆ ಬಂದಿದ್ದೀರಿ ನೀವು? ಹಾಂ ಹೋಗಿ ಹಚ್ತೇನೆ ರೀ. ಹಾಂ ರೀ, ಥ್ಯಾಂಕ್ ಯು ರೀ. ಬೇಡವಾ ಸರಿ ನಮ್ಮ ದೇವಿಗೆ ಬುಗುಡಿ ಚುಚ್ಸಾಕಂತೇಳಿ ಕರ್ಕೊಂಬಂದೇನಿ. ಯಾಕೆ ಬ್ಯಾಡ ಬ್ಯಾಡ ಅಂದ್ರೂ ಕುರ್ಚನ ಅಲ್ಲಿ ಕುಂದ್ರ
ಅವು ಮೊದ್ಲಿನ ಯಾಸಿ ಅದಾವ್ರಿ ಅನ್ ನೋಡಿ ಕುಲ್ಲ ಸರ್ಸ್ ಹೆಂಗ್ರಿ ನಾವು ಹಿಡಿದು ನೋಡ್ರಿ ಹಾಂ ರೀ ಇಲ್ರಿ ಇರ್ಲಿ ನೋಡ್ರಿ ನಮಗೂ ಗೊತ್ತಾಗಂಗಿಲ್ಲ ನೋಡ್ರಿ ಅಂದ್ರೆ ಮೊದ್ಲಿಂದ ಇಲ್ಲ ಐತ್ರಿ ಅದ ಹಾಂ ರೀ ನಾವು ಇಷ್ಟು ಹಿಡಿದ್ರಿ ನೋಡ್ರಿ ಕರೆಕ್ಟ್ ಐತ್ರಿ ಹಾಂ ಆಯ್ತು ನೋಡ್ರಿ ಹಾಂ ರೀ ಕುಲ್ಲ ಸರ್ಸ್ ಬರುತ್ತೆ ಇಲ್ಲ ಒಮ್ಮೆ ನೋವಾಕೈತಾಳ ಮನ್ಯಾಗ ಕೊಬ್ಬರಿ ಅದಾವಿಲ್ಲ ಈಚೆ ಕಡೆ ಮನ್ಯಾಗ ಅದಾವ ದಿನ ತೇದ್ ಅದ್ರಿ ಎಣ್ಣೆ ಹಚ್ಕೊ ಈಗೇನು ನುಸಾಕತ್ತಿಲ್ಲ ನುಸಾಕತ್ತೈತಿ ನೀವಿನ್ನೂ ನೋವು ಐತ್ನವ ಹಾಂ